ಈ ವಿಡಿಯೋ ನೋಡ್ತಾ ಇರೋರು ನೀವು ಯಾರೋ ಒಬ್ಬರು ಯೂಟ್ಯೂಬರ್ ಆದರೂ ಸರಿ, ವೀಕ್ಷಕರಾದರೂ ಸರಿ, ಯಾರೊಬ್ಬರು ಹಾಗೇ ಇರ್ತೀರ. ಈ ಥರ ಬೈಯೋರಿಗೆ ನೀವು ಏನು ಅಡ್ವೈಸ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಹೇಳ್ತಿದ್ದೀರಾ ನೀವು ಅಂತ ಅನ್ನೋದಕ್ಕಿಂತ ನಮ್ಮ ಕಂಡ್ರೆ ಆಗ್ದೇ ಇರೋರು ಅಂತಲೇ ಯಾವ ಏನು ಸೇವಿಂಗ್ಸು ಆಗಲ್ಲ ಅಂತ. ಬೇಡ ಬಿಡಿ, ಅಂದರೆ ಮಾಡಿ ಸ್ಟಾರ್ಟ್ ಮಾಡಿ, ಯಾರು ಬೇಡ ಅಂತ ಹೇಳಿದರು. ನನ್ನ ಗಂಡನೇ ಕೇಳಲ್ಲ, ನಮ್ಮ ಅಪ್ಪ ಅಮ್ಮನೇ ಕೇಳಲ್ಲ. ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ನಾನು ಮಾಡೋಕ್ಕೆ ಕಾರಣ ಏನು ಅಂತ ಅಂದರೆ, ಕೆಲವರು ಯೂಟ್ಯೂಬ್ ಮಾಡ್ತಿರೋರನ್ನ ಡಿಗ್ರೇಡ್ ಆಗಿ ನೋಡ್ತಿದ್ದಾರೆ. ಹಾಗಾಗಿ ಅವರ ಮನೋಭಾವನೆ ಮನೋಸ್ಥಿತಿಗಳನ್ನ ಡಿಗ್ರೇಡ್ ಮಾಡೋದು ತೋರಿಸುತ್ತೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಳ್ತಿದ್ದೀರಾ ನೀವು ಅಂತ ಅನ್ನೋದಕ್ಕಿಂತ ನಮ್ಮ ಕಂಡ್ರೆ ಆಗ್ದೇ ಇರೋರು ಅಂತಲೇ ಹೇಳ್ಬೇಕು. ಯೂಟ್ಯೂಬ್ ಯಾಕೆ ಮಾಡಬೇಕು ಅಂತ ಕೇಳ್ತಿದ್ದೀರಾ. ಯೂಟ್ಯೂಬಿಂದ ಯಾವ ಏನು ಸೇವಿಂಗ್ಸು ಆಗಲ್ಲ ಅಂತ. ಬೇಡ ಬಿಡಿ, ಸೇವಿಂಗ್ಸ್ಗೆ ಯಾರು ಕೇಳ್ತಿರೋರು. ನಾವು ಸೇವಿಂಗ್ಸ್ ಮಾಡಬೇಕು ಅಂತಲೇ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಾ. ನಮ್ಗೆ ಇಲ್ಲಿವರೆಗೂ ₹1 ಬಂದಿಲ್ಲಪ್ಪ. ಬರುವಾಗ ಬರುತ್ತೋ ಬಿಡುತ್ತೋ, ನಮ್ಮ ಖುಷಿಗೋಸ್ಕರ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ನಿಮಗೂ ಬೇಕು ಅಂದರೆ ಮಾಡಿ, ಸ್ಟಾರ್ಟ್ ಮಾಡಿ, ಯಾರು ಬೇಡ ಅಂತ ಹೇಳಿದರು. ನನ್ನ ಗಂಡನೇ ಕೇಳಲ್ಲ, ನಮ್ಮ ಅಪ್ಪ ಅಮ್ಮನೇ ಕೇಳಲ್ಲ. ಅಂಥದ್ರಲ್ಲಿ ನೀವ್ಯಾರು ನನಗೆ ಯೂಟ್ಯೂಬ್ ಮಾಡಬೇಡ ಅಂತ ಹೇಳೋಕ್ಕೆ? ಅದರಲ್ಲೂ ಯೂಟ್ಯೂಬ್ನ ನೀವು ಏನಂತ ಒಂದು ಕೀಳು ಭಾವನೆಯಲ್ಲಿ ನೋಡ್ತಾ ಇದ್ದೀರಾ. ಯೂಟ್ಯೂಬ್ ಮಾಡೋರ್ನು ಕೀಳು ಭಾವನೆಯಿಂದ ನೋಡ್ತಾ ಇದ್ದೀರಾ. ಯಾಕೆ ನೋಡ್ಬೇಕು ಆ ಥರ? ನಿಮ್ಗೆ ಏನು ಗೊತ್ತಿಲ್ಲ ಅಂತ ಅಂದರೂ ನೀವು ಯೂಟ್ಯೂಬಲ್ಲೇ ನೋಡಿ ಕಲಿಯೋದು, ಹೌದಲ್ವ ಫ್ರೆಂಡ್ಸ್? ಯೋಚನೆ ಮಾಡಿ ನೋಡಿ. ನಮ್ಗೆ ಏನು ಗೊತ್ತಿಲ್ಲ ಅಂತ ಅಂದರೆ ಸಿಂಪಲ್ ಆಗಿರೋಂತಹ ಟಿಪ್ಸ್ಗಳನ್ನೂ ಸಹ ನಾವು ಯೂಟ್ಯೂಬಲ್ಲೇ ನೋಡಿ ಕಲ್ತಿರೋದು. ಅಂಥದ್ರಲ್ಲಿ ಯೂಟ್ಯೂಬ್ ಬಗ್ಗೆ ನೀವು ಮಾತಾಡೋಕ್ಕೆ ನೀವು ಯಾರು? ಬೇಕು ಅಂತ ಅಂದರೆ ನೀವು ಚಾನಲ್ನ ಸ್ಟಾರ್ಟ್ ಮಾಡಿ, ಅದರಲ್ಲಿರೋಂಥ ಕಷ್ಟಗಳು ಏನು ಅಂತ ನೀವು ನೋಡಿ, ಹೌದಲ್ವಾ? ಅದಕ್ಕೂ ಬಿಟ್ಟು ಯೂಟ್ಯೂಬ್ನ ಇವಳು ಮಾಡ್ತಿದ್ದಾಳಂತೆ, ಇವಳೇನೋ ಕೀಳ್ಮಟ್ಟ, ಆ ಥರ ಈ ಥರ, ಇವಳೇನೋ ಸಂಪಾದನೆ ಮಾಡಿ ಮೇಲೆ ಮಾಡಿ ಕಟ್ಬಿಡ್ತಾಳೆ, ಅದರಿಂದ ಅಂತೆಲ್ಲ ಯಾಕೆ ಮಾತಾಡಬೇಕು ನೀವು? ನಾವಿರೋದೇ ಹೀಗೆ, ನಿಮ್ಗೆ ಇಷ್ಟ ಬಂದಂಗೆ ನೀವು ಬದುಕ್ತಾ ಇದ್ದೀರಾ. ಅದೇ ಥರ ನಮ್ಗೆ ಇಷ್ಟ ಬಂದಂಗೆ ನಾವು ಬದುಕ್ತಾ ಇದ್ದೀವಿ. ಅದನ್ನು ಹೇಳೋಕ್ಕೆ ನೀವ್ಯಾರು? ನೀವ್ಯಾರು ಹೇಳಿ? ನಮ್ಮ ಇಷ್ಟ, ನಾವು ಯೂಟ್ಯೂಬ್ ಆದರೂ ಮಾಡ್ತೀವಿ, ಏನಾದರೂ ಮಾಡ್ತೀವಿ. ನಾನೇನು ನಿಮ್ಮಂಗೆ ಬೇರೆಯವ್ರಿಗೆ ಹಿಂಸೆ ಕೊಟ್ಕೊಂಡು ಮಾಡ್ತಾ ಇಲ್ವಲ್ಲ. ಇದು ನಾನು ಎಲ್ಲರಿಗೂ ಹೇಳ್ತಾ ಇರೋದಲ್ಲ. ನನ್ನನ್ನು ಯಾರು ಆಡ್ಕೊತಿದ್ದಾರೆ, ಯೂಟ್ಯೂಬನ್ನ ಮಾಡ್ತಾವಳೆ ಅವಳಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ಮಾಡ್ತಿರೋದು ಅಂತ ನೀವು ಆಡ್ಕೊತಿದ್ದೀರ ಅಲ್ವಾ? ಅವ್ರಿಗೆ ಮಾತ್ರ ನಾನು ಹೇಳ್ತಿರೋದು, ಅವ್ರಿಗೆ ಮಾತ್ರ ಇದು ಅನ್ವಯಿಸೋದು. ಈ ವಿಡಿಯೋ ನೋಡ್ತಾ ಇರೋರ್ಗೆ ಅರ್ಥ ಆಗುತ್ತೆ ಬಿಡಿ. ಯೂಟ್ಯೂಬು ಮಾಡ್ತಿದ್ದೀರಿ, ನೀನು ಮಾಡೋದ್ರಿಂದ ನೀನು ಏನೋ ಅಚೀವ್ ಮಾಡ್ತೀನಿ, ಯೂಟ್ಯೂಬ್ ವೇದಿಕೆನ ಹಾರಿಸ್ಕೊಂಡಿದ್ದೀನಿ ನೀನು ಸರಿ ಇಲ್ಲ ಅಂತ ಎಲ್ಲ ಹೇಳ್ತಿರಲ್ಲ. ನೀವು ನೋಡಿದ್ದೀರಾ ನಾನು ಸರಿ ಇದ್ದೀನಾ ಸರಿ ಇಲ್ವಾ? ನಗಾಡ್ತಿರಲ್ಲ ಯೂಟ್ಯೂಬು ಅಂತ, ಹ್ಯಾ ಅಂತ ನಗಾಡ್ತಿರಲ್ಲ. ಮಾಡಿ ತೋರಿಸಿ, ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತೋರಿಸಿ. ನಮಗೂ ಮನೆ ಮಕ್ಕಳು ಮಠ ಸಂಸಾರ ಎಲ್ಲ ಐತೆ. ನಾವು ಅದನ್ನು ನೋಡಿ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ ಅಚೀವ್ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡರಿ. ನಮ್ಮ ಖುಷಿಗೆ ನಾವು ಮಾಡ್ಕೊಂಡಿದ್ದೀವಿ. ಅದನ್ನ ಹೇಳಕ್ಕೆ ನೀವ್ಯಾರು? ದಯವಿಟ್ಟು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಇದು ನನ್ನ ಯಾರು ಆಡ್ಕೊಂಡಿದ್ದಾರೆ, ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಳೆ, ಹಂಗೆ ಹಿಂಗೆ ಏನೋ ಒಂದು ಮಾಡ್ತಾವಳೆ ಅನ್ನೋದು ಬಿಟ್ಟು ನನ್ನನ್ನು ಆಡ್ಕೋತಾ ಇರೋರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಫ್ರೆಂಡ್ಸ್. ಯಾರಿಗೂ ಇದು ಎಲ್ರಿಗೂ ಅನ್ವಯ ಆಗಲ್ಲ. ನೋಡಿ, ಇವಳಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಯೂಟ್ಯೂಬ್ ಮಾಡ್ತಾವಳೆ ಅಂತಿದ್ರಲ್ಲ. ನೋಡಿ ಬನ್ನಿ, ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ, ಹಾಕ್ಕೊಡು ಬನ್ನಿ. ನಾನು ಹಾಕ್ತಾ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಕಷ್ಟ ಎಷ್ಟಿರುತ್ತೆ ಅಂತ ಗೊತ್ತಾ? ಅಯ್ಯೋ, ಯೂಟ್ಯೂಬ್ ಮಾಡೋಕ್ಕೆ ಇಷ್ಟೊಂದು ಕಷ್ಟಪಟ್ಟು ಮಾಡಬೇಕಾ ಅಂತ ಅಂತೀರಾ? ಹೌದು, ನಮ್ಮ ಇಷ್ಟ, ನಮಗೆ ಅದು ಖುಷಿ ಇದೆ, ಮಾಡ್ತೀವಿ. ನಿಮಗೆ ಬೇಕು ಅಂತ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ, ಬೇಡ ಅಂತ ಅಂದರೆ ಸುಮ್ಮನಿರಿ.
ಯಾಕೆ ನಿಮ್ಮ ಫೇಸ್ನ ಧೈರ್ಯವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋಕ್ಕಾಗೋದಿಲ್ವಾ? ಅಪ್ಲೋಡ್ ಮಾಡೋಕ್ಕಾಗ್ದೇ ಇರೋರೇ ಈ ಥರ ಮಾತುಗಳನ್ನ ಆಡೋದು. ಏನೋ ಯೂಟ್ಯೂಬ್ ಮಾಡೋರ ಬಗ್ಗೆ ಮಾತಾಡೋದು, ಆ ಥರ ಧೈರ್ಯ ಇಲ್ದೇ ಇರೋರೆ ಫ್ರೆಂಡ್ಸ್. ಏನು ಮತ್ತೆ ಶೋಕಿಯಾಗಿ ಓಡಾಡಿಕೊಂಡು ಇದ್ಬಿಟ್ರೆ ಮಾತ್ರಕ್ಕೆ ಸಾಧನೆ ಆಗೋಯ್ತಾ ಅದೆಲ್ಲ? ಸುಮ್ಮನೆ ಇನ್ನೊಬ್ಬರು ಮಾಡೋ ಪ್ರಯತ್ನದ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡಬಾರ್ದು ಫ್ರೆಂಡ್ಸ್. ನಮ್ಮ ಕೈಲಾದರೆ ನೀವು ಮಾಡಿ ತೋರಿಸಿ ನಿಮ್ಮ ಕೈಲಾಗೋ ಅಂಥ ಕೆಲಸಗಳನ್ನು. ಇಲ್ಲಾಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕಲೀರಿ. ಯಾರೋ ಮಾಡ್ಕೋತಾರೆ, ಹೇಗೋ ಮಾಡ್ಕೋತಾರೆ, ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ನಮಗೇನು ಅಂತ. ಈಗ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ, ನೀವು ಬಂದು ಹಾಕ್ಕೊಡ್ತೀರಾ? ನಾವು ಮಾಡೋಂಥ ಕೆಲಸ ಎಲ್ಲ ನಾವು ಮಾಡಿಕೊಂಡೇ ಇರ್ತೀವಿ, ಮಾಡ್ತೀವೋ ಬಿಡ್ತೀವೋ ಅದು ನಮ್ಮ ಗಂಡ ಮಕ್ಕಳು ಅಪ್ಪ ಅಮ್ಮಂಗೆ ಬಿಟ್ಟಿದ್ದು, ಅವರೇ ಹೇಳೋದಿಲ್ಲ. ನೀವ್ಯಾರು? ಒಬ್ಬರು ಏನೋ ಅಚೀವ್ ಮಾಡ್ತವ್ರೆ, ಅಚೀವ್ ಮಾಡಲೇಬೇಕು ಅಂತ ಮಾಡ್ತವ್ರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ. ಅದು ಬಿಟ್ಬಿಟ್ಟು ನಗಬೇಡಿ. ನಗೋದ್ರಿಂದ ಏನೂ ಸಿಗಲ್ಲ. ನಿಮ್ಮ ಮನಸ್ಥಿತಿನ ಅದು ತೋರಿಸುತ್ತೆ. ಅದು ಇನ್ನೊಬ್ಬರ ಬಗ್ಗೆ ನಾವು ಹೇಗೆ ಮಾತಾಡ್ತೀವಿ ಅನ್ನೋದನ್ನು ನಿಮ್ಮ ಮನಸ್ಥಿತಿ ನಿಮಗೆ ತೋರಿಸುತ್ತೆ. ಅದು ನಿಮ್ಮನ್ನು ಬರೀ ಮೇಲೆ ಸುಂದರವಾಗಿದ್ದರೆ ಸಾಲದು, ಒಳಗಡೆ ದೈಹಿಕವಾಗಿ ಇದ್ದರೆ ಸಾಲದು. ಮಾನಸಿಕ ಅಂತ ಒಂದು ಮನಸ್ಸು ಇದೆ, ಮನಸ್ಸಿಂದನೂ ಸುಂದರವಾಗಿರಬೇಕು. ಆ ಸುಂದರತೆನ ಎದ್ದು ತೋರಿಸೋದೇ ಇಂತಹ ಮಾತುಗಳು. ನೀವು ಒಬ್ಬರು ನೋಡಿ ನಕ್ಕಿದ್ರೆ ನಿಮ್ಮನ್ನು ನೋಡಿ ನಗೋರು ಸಾವಿರಾರು ಜನ ಇರ್ತಾರೆ. ಅದನ್ನು ಬಿಟ್ಬಿಟ್ಟು ಹಾಗೆ ಹೀಗೆ ಅಂತ ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಜೀವನ ಕಳೆಯೋದ್ರಲ್ಲೇ ನೀವು ಮುಗಿಸ್ಬಿಡ್ತೀರಾ ನಿಮ್ಮ ಜೀವನನ. ನೀವು ಇನ್ನೇನು ಸಾಧನೆ ಮಾಡೋದು ಅನ್ನೋದೇ ಏನಿಲ್ಲ. ಹಂಗಂತೇಳಿ ನಾವೇನೋ ಸಾಧನೆ ಮಾಡ್ತಾಯಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತಾ ಇಲ್ಲ. ನಮ್ಮ ವಿಚಾರಕ್ಕೆ ನೀವು ಬರಬೇಡಿ. ನೀವು ಬರೋಕ್ಕೆ ನೀವು ಯಾರೂ ಅಲ್ಲ. ನೀವೇ ನಮ್ಗೆ ಜನ್ಮ ಕೊಟ್ಟಿಲ್ಲ, ಇಲ್ಲ ಇಟ್ಟು ಬಟ್ಟೆ ತಂದು ಹಾಕ್ತಾಯಿಲ್ಲ. ನೀವು ನಮಗೆ ಅಡ್ವೈಸ್ ಮಾಡೋಕ್ಕೆ ಅದು ಮಾಡಬೇಡ, ಇದು ಮಾಡು, ಇದು ಮಾಡಬೇಡ, ಅದು ಮಾಡು ಅಂತ ಅನ್ನೋದಕ್ಕೆ, ಮತ್ತು ಇವಳು ಮಾಡ್ತಾವಳೆ, ಇವಳಿಂದ ಏನೋ ಇವಳು ಹಾಗೆ ಹೀಗೆ ಅಂತ ಹೇಳೋಕ್ಕೆ. ಏನು ಹೇಳ್ತೀರಾ ಅಂತ ಅಂದರೆ, ಹೇಳ್ತಾವ್ರೆ ಅಂದರೆ ಏನೋ ಯೂಟ್ಯೂಬಿಂದ ಅರ್ನ್ ಮಾಡೋಕ್ಕೊಂದು ಸ್ವಲ್ಪನೂ ಆಗಲ್ಲ ಅನ್ನೋ ಥರ ಹೇಳ್ತಾ ಇದ್ದೀರಾ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಆಗೋದಿಲ್ಲ ಅನ್ನೋದಕ್ಕೆ. ಈಗ ನೀವು ಫಾರಿನ್ ಟ್ರಿಪ್, ಅಕ್ಕಪಕ್ಕ ರಾಜ್ಯ, ಅಕ್ಕಪಕ್ಕ ದೇಶ, ಅಕ್ಕಪಕ್ಕ ಊರುಗೆಲ್ಲ ವಿಸಿಟ್ ಮಾಡ್ತೀರಿ. ಏನೋ ಒಂದು ಪ್ಲೇಸ್ ಅಂತ ನೋಡೋಕ್ಕೋಸ್ಕರ ನೀವು ಆ ಪ್ಲೇಸಲ್ಲಿ ಅರ್ನಿಂಗ್ಸ್ ಮಾಡ್ಕೊಂಬರ್ತೀರಾ. ಏನಕ್ಕೆ ಹೋಗ್ತೀರಾ ನೀವು ಪ್ಲೇಸ್ಗೆ? ಇವಾಗ ಇಲ್ಲಿಂದ ಕಾಶಿಗೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ? ನಿಮ್ಮ ಖುಷಿ ನೆಮ್ಮದಿಗೋಸ್ಕರ ಹೋಗ್ತಾರಲ್ವ? ಅದೇ ರೀತಿ ನಾವು ನಮ್ಮ ಖುಷಿಗೆ, ನನ್ನ ನೆಮ್ಮದಿಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಯಾವುದೇ ರೀತಿ ಅರ್ನಿಂಗ್ಸ್ ಆಗಲಿ, ಇಲ್ಲ ಇನ್ನೊಬ್ರಿಗೆ ಹೊಟ್ಟೆ ಉರಿಸ್ತಾರಲ್ಲ ಬೇರೆಯವರು, ಆ ಥರ ನಾವು ಹೊಟ್ಟೆ ಉರ್ಸೋಕ್ಕೆ ಸಲುವಾಗಿ ಆಗಲಿ, ಇಲ್ಲ ಬೇರೆಯವ್ರಿಗೆ ಹಿಂಸೆ ಕೊಡೋಕ್ಕೆ ಸಲುವಾಗಿ ಆಗಲಿ ನಾನು ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಿಲ್ಲ. ಮತ್ತು ಅರ್ನಿಂಗ್ಸ್ಗೋಸ್ಕರ ಅಂತೂ ನಾನು ಯಾವ ಕಾರಣಕ್ಕೂ ಸ್ಟಾರ್ಟ್ ಮಾಡಿಲ್ಲ. ಅದನ್ನು ನೋಡಿ ತಿಳ್ಕೊಂಡು ನೀವು ಮಾತಾಡಿ. ಅಂದರೆ ನೋಡಿ, ಬೇಡ ಅಂದರೆ ಬಿಟ್ಬಿಡಿ. ಅದರಲ್ಲಿ ಇನ್ನೊಂದೇನು, 4 ಜನಕ್ಕೆ ಯೂಸ್ ಆಗಲಿ ಅಂತ ನಾನು ವೀಡಿಯೋ ಮಾಡ್ತಾ ಇರೋದೇ ಹೊರ್ತು ಇಲ್ಲ ಡ್ಯಾನ್ಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನಾನು ಇಷ್ಟ ಆದರೆ ನೀವು ನಮಗೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಮ್ಯೂಟ್ ಆಗಿಬಿಡಿ. ಇದೆಲ್ಲರದ್ದು ಯೂಟ್ಯೂಬರ್ ಕತೆ. ಎಲ್ಲರೂ ಪಟ್ಟಿರ್ತಾರೆ. ಇವ್ರಿಗೆಲ್ಲ ನೀವೇನು ಹೇಳ್ತೀರಾ ಫ್ರೆಂಡ್ಸ್? ಬೇರೆ ಯೂಟ್ಯೂಬರು ನೀವು ಆಗಿದ್ಕೊಂಡು ಏನಂತ ಹೇಳ್ತೀರಾ? ನನಗೆ ಇವತ್ತು ನೀನು ಯೂಟ್ಯೂಬು ಮಾಡ್ತಾ ಇರೋದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅಂತೀಯ, ಮಾಡೋದಾದರೆ ಮಾಡಿ, ಇಲ್ಲಾಂದರೆ ಸುಮ್ಮನೆ ಆಗಿ. ನಮಗೆ ಬ್ಯಾಡ್ ಕಮೆಂಟ್ ಬರುತ್ತೋ ಬಿಡುತ್ತೋ. ಇನ್ನು ಕೆಲವರು ಬರೀ ಕಮೆಂಟ್ಗಳು ಓದೋದೇ ತೆಗೆದುಬಿಡೋದು. ಚಾನಲ್ ತೆಗೆದುಬಿಟ್ಟು ಕಮೆಂಟ್ಗಳು ಹಿಂಗೆ ಹಾಕೋರೆ ನೋಡು, ನಿನಗೆ ಹಂಗೆ ಹಾಕೋರೆ ನೋಡು ಅಂತ ಹೆ ಅಂತ ನಗಾಡೋದು. ಧೈರ್ಯ ಇದ್ದರೂ ಜನಗಳು ನಮ್ಮನ್ನ 4 ಜನಗಳು ಗುರುತಿಸ್ತಾರೆ ಫ್ರೆಂಡ್ಸ್. ಇವರು ಯೂಟ್ಯೂಬ್ ಮಾಡ್ತಾವ್ರೆ, ಪರವಾಗಿಲ್ಲ, ಒಳ್ಳೆ ವೀಡಿಯೋ ಹಾಕ್ತಿದ್ದಾರೆ, ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ ಅಂತ. ಕಂಟೆಂಟ್ 4 ಜನಕ್ಕೆ ಇಷ್ಟ ಆಗಲಿ ಅಂತ ನಾವು ಮಾಡ್ತಾಯಿದ್ದೀವಿ. ನಿನಗಿಷ್ಟ ಆದರೆ ನೀನು ನೋಡಬೇಡ, ಬಿಡಪ್ಪ, ಯಾಕೆ ನೋಡ್ತೀಯ ನೀನು?
ಅದ್ರ ಬಿಟ್ಟು ನೀನು ಬ್ಯಾಡ್ ಕಮೆಂಟ್ ಯಾಕಪ್ಪ ಹಾಕಬೇಕು. ಬಟ್ ನನಗೆ ಇಲ್ಲಿವರೆಗೂ ಬ್ಯಾಡ್ ಕಮೆಂಟ್ ಒಂದು ಬಂದಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಏನು ಯೂಟ್ಯೂಬಲ್ಲಿ ಸಂಪಾದನೆ ಮಾಡೋಕ್ಕಾಗಲ್ಲ, ಬೇಡ ಸಂಪಾದನೆ, ನನ್ನ ಇಷ್ಟ, ಅದು ನಾನು ಮಾಡ್ಕೋತೀನಿ. ನನ್ನ ಖುಷಿನ ಬೇರೆಯವ್ರ ಹತ್ರದಿಂದ ನಾವು ನಮ್ಮ ಖುಷಿನ ಪಡ್ಕೊಳಕ್ಕಾಗುತ್ತಾ? ನಮ್ಮ ಖುಷಿನ ನಾವೇ ಪಡ್ಕೋಬೇಕು. ಅನ್ನೋರೆಲ್ಲ ಅಂದ್ಕೊಳ್ಳಿ ಬಿಡಿ. ಅದಕ್ಕೆ ಯಾಕೆ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಆಗಲ್ಲ. ಮತ್ತು ಇವಳಿಗೆ ಮಾಡೋಕ್ಕೆ ಏನೂ ಕೆಲಸ ಇಲ್ಲ. ಇನ್ನೇನು ನಮ್ಮ ಮನೆ ಕೆಲಸ ಎಲ್ಲನೂ ನೀವು ಬಂದು ಮಾಡಿಕೊಡ್ತೀರಾ? ನಾನು ಮಾಡಿದೆ ಏನು ಇಲ್ಲ ತಾನೇ? ನಮ್ಮ ಮನೆ ಕೆಲಸ ನಾನೇ ಮಾಡ್ತಾ ಇರೋದು. ಇನ್ನು ಯಾರು ಮಾಡ್ತಾಯಿದ್ದಾರೆ ನಮ್ಮ ಮನೆ ಕೆಲಸನ? ಯಾರು ಮಾಡ್ತಾಯಿಲ್ಲ ತಾನೇ? ಇಲ್ಲ ನೀನೇನಾರ ಯೂಟ್ಯೂಬ್ಗೆ ಏನಾರ ವೀಡಿಯೋ ಎಡಿಟ್ ಮಾಡಿಕೊಡ್ತೀಯಾ? ಏನೂ ಇಲ್ಲ, ನಾನೇ ಮಾಡ್ತಾ ಇರೋದು ಯೂಟ್ಯೂಬ್ಗೆ ಎಡಿಟ್ನ. ನನಗದ್ರಲ್ಲಿ ಖುಷಿ ಸಿಗ್ತೈತೆ, ನಾನು ಮಾಡ್ತೀನಿ. ಏನೋ ನನ್ನ ಹತ್ರ ಇರೋಂತಹ ಕೆಲವೊಂದು ವಿಚಾರಗಳನ್ನ ನಿಮ್ಗೆ ಹೇಳ್ಕೊಬೇಕು ಅನಿಸ್ತೆ ನಾನು ಹೇಳ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ನೀವು ನೋಡಿ, ಇಲ್ಲಾಂದರೆ ಬೇಡ. ಅದು ಬಿಟ್ಬಿಟ್ಟು ನೀವು ಏನೋ ಯೂಟ್ಯೂಬ್ ಮಾಡ್ತಾವಳೆ, ಅವಳ ಹಂಗೆ ಇವಳು ಹಿಂಗೆ ಅವೆಲ್ಲ ಕಮೆಂಟ್ ಹಾಕೋ ಬದಲು ನನಗೆ ಗೊತ್ತು ನಾವು ಹೇಗಿದ್ದೀವಿ, ನಾವು ಗೌರವಯುತವಾಗಿ ಬಾಳ್ತಾ ಇದ್ದೀವೋ ಇಲ್ವೋ ಅಂತ. ತಮ್ಮ ತಟ್ಟೆಲೇ ಹೆಗ್ಣ ಬಿದ್ದಿರುತ್ತೆ, ಅದು ಇನ್ನೊಬ್ಬರು ತಟ್ಟೆಲಿ ನೊಣ ಹುಡ್ಕಕ್ಕೆ ಹೋಯ್ತಾರಂತೆ. ಹಾಗಾಯಿತು ಪರಿಸ್ಥಿತಿ ಇವಾಗ. ತಮ್ಮ ನೆಗೆಟಿವಿಟಿನ ತಾವು ಗುರುತಿಸ್ಕೊಳ್ಳಿ. ಅದು ಬಿಟ್ಟು ಇನ್ನೊಬ್ಬರು ನೆಗೆಟಿವಿಟಿಗೆ ಕೈ ಹಾಕಕ್ಕೆ ಹೋಗಬೇಡಿ. ಇನ್ನೊಬ್ಬರು ಎಲ್ಲರಲ್ಲೂ ಒಂದೊಂದು ಹುಳುಕು ಇದ್ದೇ ಇರುತ್ತೆ. ಅಂಥದ್ರಲ್ಲಿ ನೀನು ಯೂಟ್ಯೂಬ್ ಮಾಡ್ತಾಯಿದ್ದೀಯಾ, ಅದು ಮಾಡಬೇಡ, ಇದು ಮಾಡಬೇಡ, ಹಂಗಾಕು ಹಿಂಗಾಕು. ಕೆಪಾಸಿಟಿ ಇದ್ದರೂ ನೀವು ಮಾಡಿ ತೋರಿಸಿ. ಆಮೇಲೆ ಅವ್ರು ಯೂಟ್ಯೂಬ್ ಮಾಡ್ತಾವ್ರೆ, ಇವ್ರು ಯೂಟ್ಯೂಬ್ ಮಾಡ್ತಾವ್ರೆ, ಇವಳು ಮಾಡ್ತಾವಳೆ, ಅವಳು ಮಾಡ್ತಾವಳೆ ಅಂತ ಆಮೇಲೆ ಅವ್ರ ಬಗ್ಗೆ ಕಮೆಂಟ್ ಕೊಡಿವ್ರಂತೆ. ನಿಮಗೆ ನೀವು ಮಾಡೋ ಕೆಲಸ ಹಂಗಾದ್ರೆ ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತಾ? ಏನಿಲ್ಲ ತಾನೇ? ನೀವು ಮಾಡೋದು ನಿಮ್ಗೆ ಹೆಂಗೆ ಚಂದನೋ ಹಾಗೆ ನಾವು ಮಾಡೋದು ನಮಗೂ ಚೆನ್ನಾಗಿರುತ್ತೆ. ಅದ್ರ ಬದಲು ಇವಳು ಯೂಟ್ಯೂಬ್ ಮಾಡ್ತಾವಳೆ, ಇವಳಿಗೇನೂ ಅರ್ನಿಂಗ್ಸ್ ಇಲ್ಲ, ಬೇಡ. ಅದನ್ನೆಲ್ಲ ಏನು ಹೇಳೋದು ನೀವು? ನಾನು ಅರ್ನಿಂಗ್ಸ್ ಮಾಡ್ತೀನೋ ಬಿಡ್ತೀನೋ, ನಾನು ಮಾಡಿದ್ರೆ ನಿಮಗೆ ಕೊಡ್ತೀನೋ? ನಾನು ಇಟ್ಕೊತೀನಿ. ಅಂಥದ್ರಲ್ಲಿ ನನಗೆ ಲಕ್ಷ ಬರಲಿ ಕೋಟಿ ಬರಲಿ, ನಾನು ಮಾಡ್ತೀನಿ. ಈಗ ಅರ್ನಿಂಗ್ಸ್ ಆಗ್ದೇ ಕೋಟಿ ಯೂಟ್ಯೂಬರ್ಸ್ ಹುಡ್ಕೊಬಿಟ್ಟಿದ್ದಾರ. ಅದರಲ್ಲಿ ನಾನು ಯೂಟ್ಯೂಬಲ್ಲಿ ಸಂಪಾದನೆ ಮಾಡಿ ನಾನು ಇದು ತೊಗೊಂಡಿದ್ದೀನಿ, ಅದು ತೊಗೊಂಡಿದ್ದೀನಿ. ಯಾರೂ ಸುಳ್ಳು ಹೇಳಲ್ಲ ಫ್ರೆಂಡ್ಸ್, ಎಲ್ಲ ರಿಯಲಾಗೇ ಹೇಳೋದು. ಯಾರೋ ಗಿಡ್ಸ್ಕೊಳಕ್ಕೋಸ್ಕರ ಹೇಳ್ತಾರೆ ತಮ್ಮನೇನಲ್ಲಿ. ನನಗೇನೂ ಇಲ್ಲ. ನಾನು ಇದು ಮಾಡೋಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ನಂಗೆ ಅದಾಗಲಿಲ್ಲ. ಮಾಡಿ ಕಂಟೆಂಟ್ ಕೊಡಿ. ಅದನ್ನು ಬೇರೆಯವ್ರಿಗೆ ನೀನು ಯೂಟ್ಯೂಬ್ ಮಾಡ್ತಾ ಇದೆಯಾ, ಇದರಲ್ಲಿ ಅರ್ನಿಂಗ್ಸ್ ಏನೂ ಸ್ಟಾರ್ಟ್ ಆಗ್ತಿಲ್ಲ, ನೀನು ಮಾಡ್ತಾ ಇರೋದು ತಪ್ಪಲ್ಲ, ತಪ್ಪು, ಇದು ಸರಿ ಅಂತ ನಮ್ಗೆ ಯಾಕೆ ಹೇಳ್ಕೊಡ್ಬೇಕು? ನೀವು ಸರಿಯಾಗಿದ್ದೀರಾ, ನೀವು ಪರ್ಫೆಕ್ಟ್ ಆಗಿದ್ದೀರಾ ಎಲ್ಲ ವಿಚಾರದಲ್ಲೂ? ಏನಿಲ್ಲ ತಾನೇ? ಅದೇ ಥರ ಎಲ್ರೂ